ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದಿನ ರೀಡಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರ ಮನಸ್ಸಲ್ಲಿ ಈ ನಿಮ್ಮ ಪ್ಯಾರಲಲ್ ರಿಲೇಶನ್ಶಿಪ್ ಅಂದ್ರೆ ನಿಮಗೆ ಮದುವೆ ಆಗಿರುತ್ತೆ. ಯಾವುದೋ ಒಂದು ಸಂದರ್ಭದಲ್ಲಿ ಏನೋ ಒಂದು ಸ್ಥಿತಿಯಲ್ಲಿ ನೀವು ಬೇರೆ ಎಲ್ಲೋ ಆಚೆಗಡೆ ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ನ ಮಾಡ್ಕೊಂಡಿರ್ತೀರ. ಇಲ್ಲ ತುಂಬಾ ಹತ್ತಿರದಲ್ಲಿ ಕನೆಕ್ಟ್ ಆಗಿರುವಂತ ಸ್ನೇಹಿತೆ ಇರ್ತಾರೆ. ಇಂಥವರ ಮನಸ್ಸಿನಲ್ಲಿ ಏನು ಭಾವನೆ ಇದೆ. ಇದು ಕಂಪ್ಲೀಟ್ಲಿ ಪ್ಯಾರಲ್ ರಿಲೇಶನ್ಶಿಪ್ ಅವ್ರಿಗಾಗಿರುತ್ತೆ. ಈ ಪ್ಯಾರಲಲ್ ರಿಲೇಶನ್ಶಿಪ್ ಬಗ್ಗೆ ಅವರ ಮನಸ್ಸಿನಲ್ಲಿ ನಿಮ್ಮ ಪಾರ್ಟ್ನರ್ ಮನಸ್ಸಿನಲ್ಲಿ ನಿಜವಾಗಿಯೂ ಏನ್ ನಡೀತಾ ಇದೆ. ಕೆಲವೊಮ್ಮೆ ಹೊರಗೆ ಮೌನ ಕಾಣಿಸಿದ್ರು ಒಳಗೆ ತುಂಬಾ ಆಲೋಚನೆಗಳು, ಗೊಂದಲಗಳು ಮತ್ತು ಹೇಳದ ಭಾವನೆಗಳಿರ್ಬೋದು. ಈ ಕನೆಕ್ಷನ್ ಅವರನ್ನು ದೂರದಲ್ಲಿದ್ರೂನು ನಿಮ್ಮ ಎನರ್ಜಿ ಕಡೆಗೆ ಮತ್ತೆ ಮತ್ತೆ ತಿರುಗಿಸುತ್ತಿದೆಯಾ, ಅಥವಾ ಅವರು ತಮ್ಮ ಭಾವನೆಗಳನ್ನ ಇನ್ನೂ ಮರೆಮಾಚಿಕೊಂಡಿದ್ದಾರಾ ಅಂತ ಏನಾಗಿದೆ ಅಂತ ನಾವು ನೋಡೋಣ. ಇಂದು ಕಾರ್ಡ್ಸ್ ಮೂಲಕ ನೋಡೋಣ ಏನಾಗಿದೆ, ಅವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇರುವ ನಿಜವಾದ ಭಾವನೆ ಏನು, ಈ ಪ್ಯಾರಲಲ್ ಬಾಂಡ್ ಅವರಿಗೆ ಎಷ್ಟು ಡೀಪ್ ಆಗಿ ತಟ್ಟಿದೆ ಮತ್ತು ಮುಂದಿನ ದಿನಗಳಲ್ಲಿ ಈ ಸಂಬಂಧ ಯಾವ ದಿಕ್ಕಿಗೆ ಸಾಗ್ಬಹುದು ಎಂಬುದರ ಬಗ್ಗೆ ಆಗಿರುತ್ತೆ. ನಿಮ್ಮ ಲವ್ ಪಾರ್ಟ್ನರ್ ಯಾರಿದ್ದಾರೆ ಅವರನ್ನ 3 ಸಾತಿ ಅವರ ಹೆಸರನ್ನು ಹೇಳಿ ಈ ರೀಡಿಂಗ್ ನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಮೊದಲಿಗೆ ವೀಲ್ ಆಫ್ ಫಾರ್ಚೂನ್ ಬಂದಿದೆ. ಸೆಕೆಂಡ್ 3 ಆಫ್ ವಾಂಡ್ಸ್, 6 ಆಫ್ ಕಪ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂಡ್ ಡೆತ್ ಕಾರ್ಡ್ ಬಂದಿದೆ. ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಇಲ್ಲಿ ಮೊದಲಿಗೆ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಬಂದಿದೆ. ಈ ಕಾರ್ಡ್ಸ್ ನ ನೋಡಿದ್ರೆ ತುಂಬಾ ಡೀಪ್ ಆಗಿ ಕಾರ್ಮಿಕ್ ಮೂವ್ಮೆಂಟ್ಸ್ ಕಾಣಿಸ್ತಾ ಇದೆ. ಎಸ್ಪೆಷಲಿ ಪ್ಯಾರಲಲ್ ರಿಲೇಶನ್ಶಿಪ್ ಅಲ್ಲಿ ಬಗ್ಗೆ ಅವರ ಮನಸ್ಸಲ್ಲಿ ಒಂದು ದೊಡ್ಡ ಇನ್ನರ್ ಶಿಫ್ಟ್ ನಡೀತಾ ಇದೆ ನಿಮ್ಮ ಪಾರ್ಟ್ನರ್ ಮನಸ್ಸಲ್ಲಿ ಅಂತ ಹೇಳ್ಬೋದು. ಮೊದಲಿಗೆ ವೀಲ್ ಆಫ್ ಫಾರ್ಚೂನ್ ಈ ಕಾರ್ಡ್ ಹೇಳೋದೇನಂದ್ರೆ, ನಿಮ್ಮ ಈ ಕನೆಕ್ಷನ್ ಸಾಮಾನ್ಯದಲ್ಲ. ಡೆಸ್ಟಿನಿ ಟಚ್ ಇರುವ ಬಾಂಡ್ ಆಗಿರುತ್ತೆ. ಅವರ ಮನಸ್ಸಿನಲ್ಲಿ ಈ ಸಂಬಂಧ ಏಕೆ ಮತ್ತೆ ಮತ್ತೆ ನನ್ನ ಜೀವನಕ್ಕೆ ಬರ್ತಿದೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಫೇಟ್ ಅಂತ ನಾವ್ ಏನಂತ ಕರಿತೀವಿ, ಆ ಫೇಟ್ ಆಲ್ರೆಡಿ ಮೂವ್ಮೆಂಟ್ ಆರಂಭಿಸಿದೆ. ಅವರು ಲೈಫ್ ಸರ್ಕಮ್ಸ್ಟೆನ್ಸಸ್ ಚೇಂಜಸ್ ಬಗ್ಗೆ ಆಗ್ತಾ ಇರುವಂತೆ ಈ ರಿಲೇಶನ್ಶಿಪ್ ಬಗ್ಗೆ ಹೊಸ ದೃಷ್ಟಿಯಿಂದ ಯೋಚಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ನೋಡ್ಬೋದು 3 ಆಫ್ ವಾಂಡ್ಸ್ ಬಂದಿದೆ. ನಿಮ್ಮ ಪಾರ್ಟ್ನರ್ ಈಗ ಫ್ಯೂಚರ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ತಕ್ಷಣ ಆಕ್ಷನ್ ಇಲ್ಲದಿದ್ರೂ ಕೂಡ ದೂರದಿಂದ ಪಾಸಿಬಿಲಿಟೀಸ್ ಏನಾಗ್ಬೋದು ಅಂತ ನೋಡ್ತಾ ಇದ್ದಾರೆ. ಇದು ಮುಂದೆ ಹೇಗೆ ಡೆವಲಪ್ ಆಗ್ಬೋದು ಅನ್ನೋ ಸೈಲೆಂಟ್ ಆಗಿ ಎಕ್ಸ್ಪೆಕ್ಟೇಷನ್ ನ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಕೆಲವೊಮ್ಮೆ ಕಾಂಟ್ಯಾಕ್ಟ್ ಮಾಡಲು ಮನ್ಸು ಬಂದ್ರೂ ಕೂಡ ಒಂದು ಒಳ್ಳೆ ಟೈಮಿಂಗ್ ಬಗ್ಗೆ ವೇಟ್ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಮತ್ತೆ ಮತ್ತೆ ನಾನು ನಿಮ್ಮನ್ನ ಮಾತಾಡ್ಸ್ಬೇಕು, ಭೇಟಿ ಆಗ್ಬೇಕು ಅಂತ. ಬಟ್ ಅಬ್ಸರ್ವ್ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆ ಟೈಮಿಂಗ್ ಅಲ್ಲಿ ಮಾತಾಡ್ಬೇಕು. ಏನಕ್ಕಂದ್ರೆ ನಿಮ್ಮ ಸಿಚುವೇಶನ್ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಅವರಿಗೆ ಒಂದು ಕಾಳಜಿ ಏನು ಅಂದ್ರೆ, ನನ್ನಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋದು ಅವರ ಮೇನ್ ಇಂಟೆನ್ಷನ್ಸ್ ಆಗಿರುತ್ತೆ. ಆದ್ರಿಂದ ಇಲ್ಲಿ 6 ಆಫ್ ಕಪ್ಸ್ ನೋಡ್ಬೋದು. ಇದು ಸ್ಟ್ರಾಂಗ್ ಎಮೋಷನಲ್ ಮೆಮೊರಿ ಕಾರ್ಡ್ ಅಂತಾನೆ ಹೇಳ್ಬೋದು. ನಿಮ್ಮ ಪ್ರೆಸೆನ್ಸ್ ಅವರ ಮನಸ್ಸಿನಲ್ಲಿ ಸಾಫ್ಟ್ ಕಾರ್ನರ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಪಾಸ್ಟ್ ಮೂಮೆಂಟ್ಸ್ ಇರ್ಬೋದು, ಓಲ್ಡ್ ಫೀಲಿಂಗ್ಸ್ ಇರ್ಬೋದು, ಎಮೋಷನಲ್ ಕಂಫರ್ಟ್ ಇರ್ಬೋದು, ಇವೆಲ್ಲ ಮತ್ತೆ ಮತ್ತೆ ನೆನಪಾಗ್ತಾ ಇರುತ್ತೆ. ಈ ಕನೆಕ್ಷನ್ ಅವರಿಗೆ ಫೆಮಿಲಿಯರ್ ಸೋಲ್ ಫೀಲಿಂಗ್ ಕೊಡ್ತಾ ಇದೆ ಅನ್ನೋದು ಇಲ್ಲಿ ಅರಿವಾಗ್ತಾ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಅವರು ತುಂಬಾ ನಿಮ್ಮ ಜೊತೆ ಕಳೆದಿರೋ ಕ್ಷಣ ಇರ್ಬೋದು, ನೀವು ನೋಡಿದ ಮೊದಲನೇ ಭೇಟಿ ಇರ್ಬೋದು, ಮೊದಲನೇ ಟೈಮ್ ನೋಡಿರೋದಾಗಿರ್ಬೋದು, ಎಲ್ಲವನ್ನು ನೆನ್ಪು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಅವರು ನಿಮ್ಮನ್ನ ಸ್ಟೇಬಲ್ ಆಗಿ, ವ್ಯಾಲ್ಯೂಬಲ್ ಆಗಿ, ಎಮೋಷನಲ್ ಮೆಚ್ಯೂರ್ಡ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ನೀವು ಅವರ ಮೈಂಡ್ ನಲ್ಲಿ ಸೆಕ್ಯೂರ್ ಎನರ್ಜಿ ಆಗಿದ್ದೀರಾ ಅನ್ನೋದು ಗೊತ್ತಾಗ್ತಾ ಇದೆ. ನಿಮ್ಮ ವ್ಯಾಲ್ಯೂ ಅವರಿಗೆ ಗೊತ್ತಿದೆ, ಆದ್ರೆ ಅದನ್ನ ಓಪನ್ಲಿ ಹೇಳಲು ಇನ್ನು ಗ್ರೌಂಡೆಡ್ ಆಗಲು ಪ್ರಯತ್ನಿಸ್ತಾ ಇದ್ದಾರೆ, ಇನ್ನ ಧೈರ್ಯ ತುಂಬಿಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಡೆತ್ ಕಾರ್ಡ್ ನೋಡ್ಬೋದು. ಇದು ಈ ಕನೆಕ್ಷನ್, ಈ ಎನರ್ಜಿ ಕನೆಕ್ಷನ್, ನಿಮ್ಮ ರಿಲೇಶನ್ಶಿಪ್ ಕನೆಕ್ಷನ್ ಎಂಡಿಂಗ್ ಅಲ್ಲ, ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಇದು ಒಂದು ಡೆತ್ ಅಂತ ಬಂದಿದೆ ಅಂದಿದ ತಕ್ಷಣ ಇಲ್ಲಿ ಏನೋ ಡೆತ್ ಅಂತ ಅಲ್ಲ, ಟ್ರಾನ್ಸ್ಫಾರ್ಮೇಶನ್ ಕಾರ್ಡ್ ಆಗಿರುತ್ತೆ. ಅವರು ಓಲ್ಡ್ ಮೈಂಡ್ ಸೆಟ್ ಸ್ಲೋ ಆಗಿ ಚೇಂಜ್ ಆಗ್ತಾ ಇದೆ, ಎಂಡ್ ಆಗ್ತಾ ಇದೆ. ಈ ಪ್ಯಾರಲಲ್ ರಿಲೇಶನ್ಶಿಪ್ ಬಗ್ಗೆ ತುಂಬಾನೇ ಅವರಿಗೆ ಅರ್ಲಿಯರ್ ಆಗಿ ಕನ್ಫ್ಯೂಷನ್ ಇತ್ತು.
ಈಗ ಇಂಟರ್ನಲ್ ಚೇಂಜ್ ಆಗ್ತಾ ಇದ್ದಾರೆ. ಹೊಸ ಫೇಸ್‌ಗೆ ಹೋಗುವ ಎನರ್ಜಿ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಮೆಸೇಜ್ ಈ ರೀಡಿಂಗ್ ಅಲ್ಲಿ ಅಂತ ನೋಡೋದಾದ್ರೆ ನಾವು ಅವರು ಮನಸ್ಸಿನಲ್ಲಿ ಈ ರಿಲೇಶನ್‌ಶಿಪ್ ಬಗ್ಗೆ ಒಂದು ಹಳೆ ಮೆಮೊರೀಸ್ ಆಗಿರ್ಬೋದು, ಒಂದು ಡೆಸ್ಟಿನಿ ಇರ್ಬೋದು, ಟ್ರಾನ್ಸ್‌ಫಾರ್ಮೇಷನ್ ಈ ಮೂರನ್ನೂ ಅವರು ನಿಂತು ಯೋಚನೆ ಮಾಡ್ತಾ ಇದ್ದಾರೆ. ಅವರು ಈ ಬಾಂಡನ್ನು ಇಗ್ನೋರ್ ಮಾಡಲು ಪ್ರಯತ್ನಿಸ್ತಿದ್ರು ಕೂಡ ಇನ್ನರ್ ಲೆವೆಲ್‌ನಲ್ಲಿ ಚೇಂಜ್ ಆಲ್ರೆಡಿ ಶುರು ಆಗಿದೆ ಅಂತ ಗೊತ್ತಾಗ್ತಿದೆ. ಬಟ್ ಇಲ್ಲಿ ಒಂದು ಎನರ್ಜಿ ಸ್ಲೋ ಆಗಿ ಪವರ್‌ಫುಲ್ ಶಿಫ್ಟ್‌ನ ನಡೆಯುತ್ತೆ ಅನ್ನೋದು ಗೊತ್ತಾಗ್ತಿದೆ. ಹಾಗಾದ್ರೆ ಅವರ ನೆಕ್ಸ್ಟ್ ಆಕ್ಷನ್ ಏನು? ಸ್ಲೋ ಆದ್ರೂ ಮೀನಿಂಗ್‌ಫುಲ್ ಆಗಿರ್ಬೋದಾ? ಸಡನ್ ಸೈಲೆನ್ಸ್ ನಂತರ ಮೂವ್‌ಮೆಂಟ್ ಕಾಣಿಸುವ ಸಾಧ್ಯತೆ ಇದೆಯಾ ಅಂತ ನಾವು ನೋಡೋದಾದ್ರೆ, ಅವರ ನೆಕ್ಸ್ಟ್ ಆಕ್ಷನ್ ಏನು ಅಂತಂತಂದ್ರೆ, ಇಲ್ಲಿ ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. 3 ಆಫ್ ಇರೋದ್ರಿಂದ ಎನರ್ಜಿ ಕಾರಣದಿಂದ ಟೈಮಿಂಗ್ ಡಿವೈನ್ ಆಗಿ ಟರ್ನ್ ಆಗುತ್ತೆ. ಈಗ ಡಿಲೇ ಇದ್ರೂ ಕೂಡ ಅಚಾನಕ್ ಆಗಿ ಮೆಸೇಜ್ ಬರೋದು, ಇಲ್ಲ ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಅನ್ಎಕ್ಸ್‌ಪೆಕ್ಟೆಡ್ ಸೈನ್ ಬರ್ಬೋದು. ಲೈಫ್ ಸರ್ಕಮ್‌ಸ್ಟಾನ್ಸಸ್ ಅವರನ್ನ ನಿಮ್ಮ ಕಡೆಗೆ ಮತ್ತೆ ತಳ್ಳಲು ಎನರ್ಜಿ ತೋರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ. ಇಲ್ಲಿ 3 ಆಫ್ ವಾಂಡ್ಸ್ ನೋಡ್ಬೋದು. ಈ 3 ಆಫ್ ವಾಂಡ್ಸ್ ಅವರು ಇನ್ನೂ ಅಬ್ಸರ್ವ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ದೂರದಿಂದ. ನಿಮ್ಮ ರಿಯಾಕ್ಷನ್, ನಿಮ್ಮ ಎನರ್ಜಿ, ಸಿಚುಯೇಷನ್ ಸೇಫ್ ಇದೆಯಾ ಎಂದು ನೋಡ್ತಾ ಇದ್ದಾರೆ. ಇಮಿಡಿಯೇಟ್ ಜಂಪ್ ಅಂತೂ ಖಂಡಿತ ಆಗಲ್ಲ. ಬಟ್ ಅಪ್ರೋಚ್ ಬಿಫೋರ್ ಆಕ್ಷನ್ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ 6 ಆಫ್ ಕಪ್ಸ್ ಬಂದಿರೋದ್ರಿಂದ ನಿಮ್ಮ ಪಾಸ್ಟ್ ಕನೆಕ್ಷನ್ ಮತ್ತೆ ಆಕ್ಟಿವೇಟ್ ಆಗ್ಬೋದು. ಓಲ್ಡ್ ಮೆಮೊರಿ, ಓಲ್ಡ್ ಎಮೋಷನ್ ಟ್ರಿಗರ್ ಆದಾಗ ಕಾಂಟ್ಯಾಕ್ಟ್ ಸಾಧ್ಯತೆ ಹೆಚ್ಚು ಕಾಣಿಸುತ್ತೆ. ಸಮ್‌ಟೈಮ್ಸ್ ಜಸ್ಟ್ ಚೆಕಿಂಗ್ ಆನ್ ಯು ಕೂಡ ಆಗಿರ್ಬೋದು. ಅದ್ರ ಜೊತೆಗೆ ಅವರು ಟೈಪ್ ಮಾಡೋ ಮೆಸೇಜ್ ಕೂಡ ಬರ್ಬೋದು ಅಂತ ಇಲ್ಲಿ ಗೊತ್ತಾಗ್ತಿದೆ. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇದು ಏನನ್ನ ಸೂಚಿಸುತ್ತೆ ಅಂದ್ರೆ, ಅವರ ನೆಕ್ಸ್ಟ್ ಆಕ್ಷನ್ ಅಲ್ಲಿ ಅವರು ಪ್ರಾಕ್ಟಿಕಲ್ ಆಂಗಲ್ ಕೂಡ ಯೋಚಿಸ್ಬೋದು. ಎಮೋಷನಲ್ ಇದ್ರೂ ಕೂಡ ಸ್ಟೇಬಲ್ ವೇನಲ್ಲಿ ಬರಬೇಕು ಅನ್ನೋ ಥಾಟ್ ಇದೆ. ಇಮ್ಮೆಚ್ಯೂರ್ ಮೂವ್ ಅಂತೂ ಖಂಡಿತ ಅವರು ಮಾಡೋದಿಲ್ಲ. ಕಂಟ್ರೋಲ್ಡ್ ಸ್ಟೆಪ್‌ನ ಅವರು ತಗೋಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಡೆತ್ ಕಾರ್ಡ್ ಇರೋದ್ರಿಂದ ಹೇಳೋದು ಏನು ಅಂದ್ರೆ, ಅವರ ನೆಕ್ಸ್ಟ್ ಆಕ್ಷನ್ ಮೊದಲು ಇನ್ನರ್ ಟ್ರಾನ್ಸ್‌ಫಾರ್ಮೇಷನ್ ಕಂಪ್ಲೀಟ್ ಆಗ್ಬೇಕು. ಓಲ್ಡ್ ಫಿಯರ್ ಇರ್ಬೋದು, ಹೆಸಿಟೇಷನ್ ಇರ್ಬೋದು, ಈಗೋ ಇರ್ಬೋದು, ಎಲ್ಲವೂ ರಿಲೀಸ್ ಆಗ್ಬೇಕು. ರಿಲೀಸ್ ಆಗಿದ ನಂತರ ಖಂಡಿತ ನಾನು ಮೂವ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಮಿಟ್ಮೆಂಟ್‌ಗೆ ಹೋಗುತ್ತಾ ಈ ನಿಮ್ಮ ಕನೆಕ್ಷನ್ ಅನ್ನೋದಾದ್ರೆ, ಈ ಕನೆಕ್ಷನ್ ಕ್ಯಾಶುಯಲ್ ಆಗಿ ಇಲ್ಲ. ಸ್ಟ್ರಾಂಗ್ ಕಾರ್ಮಿಕ್ ಪುಲ್ ಖಂಡಿತ ಇದೆ. ಆದ್ರೆ ಕಮಿಟ್ಮೆಂಟ್ ಇಮಿಡಿಯೇಟ್ ಆಗೋದಿಲ್ಲ. ಮೊದಲು ಎಮೋಷನಲ್ ಕ್ಲಾರಿಟಿ, ಟ್ರಸ್ಟ್ ಅಂಡ್ ಸಿಚುಯೇಷನ್ ಶಿಫ್ಟ್ ಆಗಬೇಕು. ಟ್ರಾನ್ಸ್‌ಫಾರ್ಮೇಷನ್ ನಂತರ ರಿಲೇಶನ್‌ಶಿಪ್ ಡೀಪರ್ ಫೇಸ್‌ಗೆ ಹೋಗುವ ಚಾನ್ಸಸ್ ಇದೆ. ಎನರ್ಜಿ ಅಂತ ನಾವು ನೋಡೋದಾದ್ರೆ ಸ್ಲೋ ಬಟ್ ಡಿಸ್ಟೆಂಟ್ ಮೂವ್‌ಮೆಂಟ್ ಆಗಿದೆ. ಪಾಸ್ಟ್ ಫೀಲಿಂಗ್ಸ್ ಆಕ್ಟಿವ್ ಆಗಿದೆ ಅಂತ ಹೇಳ್ಬೋದು. ಇಂಟರ್ನಲ್ ಚೇಂಜಸ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಕಾಂಟ್ಯಾಕ್ಟ್ ಪಾಸಿಬಲ್ ಇದೆ, ಬಟ್ ಸೈಲೆನ್ಸ್‌ನ ನಂತರ ಅಂತ ಇದೆ. ಬಟ್ ಫ್ಯೂಚರ್ ಸ್ಟೆಬಿಲಿಟಿ ಫೇಸ್ ಪಾಸಿಬಲ್ ಇದೆ. ಆದ್ರೆ ಪೇಷನ್ಸ್ ಇಂದ ಇರಬೇಕಾಗತ್ತೆ. ಇನ್ ಕೇಸ್ ನೀವು ಈ ರೀಡಿಂಗ್ ಅಲ್ಲಿ ಇನ್ನ ಏನಾದ್ರೂ ನಿಮ್ಗೆ ಡೀಪರ್ ಕ್ವೆಶನ್ಸ್ ಇದ್ರೆ, ಪ್ಯಾರಲಲ್ ರಿಲೇಶನ್‌ಶಿಪ್ ಅಲ್ಲಿ ಇದೀವಿ, ಆದ್ರೆ ಅವ್ರಿಗೆ ಥರ್ಡ್ ಪಾರ್ಟಿ ಇಲ್ಲ ಥರ್ಡ್ ಪರ್ಸನ್ ಎನರ್ಜಿ ಇದೆಯಾ? ಅವರು ಈಗ ರಾತ್ರಿ ಸಮಯದಲ್ಲಿ ನನ್ನ ಬಗ್ಗೆ ಏನ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು ಅಂತ ಇದೆಯಾ? ಈ ತರ ನಿಮ್ಮ ಪರ್ಸನಲೈಸ್ಡ್ ಕ್ವೆಶನ್ಸ್ ಏನಾದ್ರೂ ಇದ್ರೆ ದಯವಿಟ್ಟು ನೀವು ನನ್ನ ವಾಟ್ಸಪ್ ನಂಬರ್ 8867550218ಗೆ ವಾಟ್ಸಪ್ ಮಾಡಿ. ನಿಮ್ಮ ಕ್ವೆಶನ್ನ ಚಾರ್ಜಸ್ ₹399 ಆಗಿರುತ್ತೆ. ಇಲ್ಲ ಎಸ್ ಆರ್ ನೋ ರೀಡಿಂಗ್ ಏನಾದ್ರೂ ಕೇಳಬೇಕು ಅಂತ ಇದ್ರೆ, ನಿಮ್ಮ ಸ್ಟ್ರೈಟ್ ಕ್ವೆಶನ್, ನಿಮ್ಮ ವಾಯ್ಸ್ ನೋಟ್ ಆಗಿರ್ಬೋದು, ಇಲ್ಲ ಏನಾದ್ರೂ ಒಂದು ಕ್ವೆಶನ್ಗೆ ಎಸ್ ಆರ್ ನೋ ಅಂತ ತಿಳ್ಕೋಬೇಕು ಅಂತ ಇದ್ರೆ, ಆ ಕ್ವೆಶನ್ನ ನೀವು ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಅದು ಚಾರ್ಜಸ್ ನಿಮಗೆ ಬರೀ ₹69 ಆಗಿರುತ್ತೆ. ಅದಕ್ಕೆ ಆನ್ಸರ್ ಮಾತ್ರ ಬರುತ್ತೆ ಹೊತ್ತು ಯಾವುದೇ ಥರ ಎಕ್ಸ್‌ಪ್ಲನೇಷನ್ಸ್ ಬರೋದಿಲ್ಲ. ಆ್ಯಂಡ್ ಯಾವುದೇ ಥರ ಕಾಲಲ್ಲಿ ಬರೋದಿಲ್ಲ. ಎಸ್ ಆರ್ ನೋ ಕ್ವೆಶನ್ಸ್‌ಗೆ ₹69 ಆಗಿರುತ್ತೆ ಆ ಟ್ಯಾರೋ ರೀಡಿಂಗ್ ಚಾರ್ಜಸ್. ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಕ್ವೆಶನ್ ಇದ್ದರೆ ದಯವಿಟ್ಟು ನೀವು ಕ್ಲಾರಿಫೈ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದ್ದರೆ, ಈಗಲೇ ನನ್ನ ವಾಟ್ಸಪ್ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡ್ಬೋದು. ಎಸ್ ಆರ್ ನೋ ಪ್ರಶ್ನೆಗೆ ಬರೀ ₹69 ಆಗುತ್ತೆ. ಆ್ಯಂಡ್ ಕಂಪ್ಲೀಟ್ ಟ್ಯಾರೋ ರೀಡಿಂಗ್ ಕೇಳಬೇಕು ಅಂದರೆ ₹399 ಚಾರ್ಜಸ್ ಆಗುತ್ತೆ ಅಂತ ಹೇಳ್ತಾ, ಈ ರೀಡಿಂಗ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಯಾರಿಗೆ ರೆಸನೇಟ್ ಆಗುತ್ತೋ ಅವರು ಅಕ್ಸೆಪ್ಟ್ ಮಾಡ್ಬೋದು. ರೆಸನೇಟ್ ಆಗಿಲ್ಲ ಅಂದರೆ ಯೋಚನೆ ಮಾಡಬೇಡಿ, ಪರ್ಸನಲ್ ರೀಡಿಂಗ್ ತಗೊಳ್ಳಿ. ಆ್ಯಂಡ್ ಹೋಪ್ ಆನ್ ಕ್ಲಾರಿಟಿ ಖಂಡಿತ ಸಿಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.